ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ, ಇರಾಕ್ನಲ್ಲಿ ಯುದ್ಧ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಮೇರಿಕ ಎಂಟ್ರಿ ಆಗಿದೆ. ಈ ಒಂದು ಯುದ್ಧ ಭೀತಿಯಲ್ಲಿ ಆ ದೇಶಗಳಲ್ಲೂ ಆ ದೇಶದಲ್ಲಿ ಇರ್ತಕ್ಕಂತಹ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಾವುಗಳು ಅಂದ್ಕೊಂಡಿದ್ವಿ. ಆದರೆ ಇದರ ಹೊಣೆಗಾರಿಕೆಯನ್ನು ಮತ್ತು ಅದರ ಯುದ್ಧ ಭೀತಿಯಲ್ಲಿರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆಯನ್ನು ಭಾರತದಲ್ಲಿರ್ತಕ್ಕಂತಹ ಮಧ್ಯಮ ವರ್ಗದ ಜನಗಳು ಕೂಡ ಅನುಭವಿಸುವ ಮಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗೇನು 2 ದಿನದಲ್ಲೂ ಕೂಡ ಮಾಧ್ಯಮದಲ್ಲಿ ದೊಡ್ಡ ಮಟ್ಟಕ್ಕೆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಈ LPG ಅಂತಕ್ಕಂಥದ್ದು ಒಂದು ಲೆಕ್ಕಕ್ಕೆ ಮಹಾ ದಂಧೆಯಾಗಿ ಪರಿವರ್ತನೆ ಆಗಿದೆ ಅಂತಲೇ ಅನ್ಬೋದು. ಏಕೆಂದರೆ ಕೇಂದ್ರ ಸರ್ಕಾರ ತನ್ನ ಗೈಡ್ಲೈನಲ್ಲಿ ಹೇಳಿದೆ 70 ದಿನಗಳಿಗೆ ಆಗುವಷ್ಟು ಸ್ಟಾಕು ಭಾರತದ ಎಲ್ಲ ಪ್ರಜೆಗಳಿಗೂ ಕೊಡುವಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ ಅಂತ. ಆದರೆ ಯುದ್ಧ ಆರಂಭ ಆಗಿ 4 ದಿನಕ್ಕೇ ಇವತ್ತು ಯಾವ ಮಟ್ಟಕ್ಕೆ ಪರಿಸ್ಥಿತಿ ತೆಗೆದುಕೊಂಡೋಗಿದೆ ಅಂದರೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಹೊರತುಪಡಿಸಿ ಉಳಿದಂತಹ ಪ್ರೈವೇಟೈಸೇಷನ್ ಬಂಕ್ಗಳೇನಿದೆ, ಈ ಅಷ್ಟೂ ಬಂಕ್ಗಳು ಕೂಡ ದರವನ್ನು ತಮ್ಮ ಇಚ್ಛಾನುಸಾರವಾಗಿ ಏರಿಕೆಯನ್ನು ಮಾಡಿಕೊಂಡು ಇವತ್ತು 85ರಿಂದ 89 ರೂಪಾಯಿ ಮತ್ತು ಕೆಲವೊಂದು ಭಾಗಗಳಲ್ಲಿ 100 ರೂಪಾಯಿ ಲೀಟರ್ನ LPGಯನ್ನು ಮಾರಾಟ ಮಾಡುವಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಹಾಗೆ ಮನೆಗೆ ಬಳಕೆ ಆಗುವಂತಹ ಗ್ಯಾಸು ಕೂಡ ಸಂಪೂರ್ಣವಾಗಿ ಬುಕ್ಕಿಂಗು ಕೂಡ ಆಗ್ತಾ ಇಲ್ಲ, ಜೊತೆಗೆ ಸ್ಟಾಕ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಕೂಗು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ. ಈ ವಿಚಾರವಾಗಿ ಮಧ್ಯಸ್ಥಿಕೆಯನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ವಹಿಸಿಕೊಂಡು ಆಟೋ ಚಾಲಕರುಗಳು ಏನಿವತ್ತು ಅವತ್ತಿನ ದುಡಿಮೆಯನ್ನು ನಂಬಿ ಅವತ್ತು ದುಡಿದು ಅವತ್ತು ತಗೊಂಡೋಗುವಂತಹ ಹಣದಲ್ಲಿ ಗಂಜಿ ಕುಡಿಯುವಂತಹ ಹಲವಾರು ಕುಟುಂಬಗಳು ಇವತ್ತು ಕರ್ನಾಟಕದಲ್ಲಿ ಇರುವಂಥದ್ದನ್ನು ತಾವು ಕಂಡಿರ್ತೀರ. ಇವತ್ತು LPG ಈ ಮಟ್ಟಕ್ಕೆ ಸಿಗ್ತಾ ಇಲ್ಲ ಅಂತಂದರೆ ಒಂದೊತ್ತಿನ ಊಟಕ್ಕೂ ಕೂಡ ಆಟೋ ಚಾಲಕರುಗಳಿಗೆ ಭಾರೀ ಕಷ್ಟವಾಗುವಂತಹ ಒಂದು ಸಂದರ್ಭ ಇದೆ. ಹಾಗಾಗಿ ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಈ ವಿಚಾರವನ್ನು ಮಧ್ಯಸ್ಥಿಕೆಯನ್ನು ವಹಿಸಿ, ಈಗ ಕೇಂದ್ರ ಸರ್ಕಾರ ನಿನ್ನೆ ರಾತ್ರಿಯೂ ಕೂಡ ಎಸ್ಮಾವನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿದೆ. ಆ ಎಸ್ಮಾ ಕೇವಲ ಪತ್ರದಲ್ಲಿ ಉಳಿತಕ್ಕಂಥದ್ದನ್ನು ಬಿಟ್ಟು ಎಲ್ಲ ಜನಗಳಿಗೂ ಕೂಡ ಮತ್ತು ಅಧಿಕಾರಿಗಳು ದೊಡ್ಡ ಮಟ್ಟಕ್ಕೆ ಈ ಒಂದು ವಿಚಾರವನ್ನು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ತೋರಿಸಿ ಅದನ್ನು ಎಸ್ಮಾ ಮೂಲ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಹಾಗೆ ಇವತ್ತು ಆಟೋ ಚಾಲಕರುಗಳು ಗ್ರಾಹಕರುಗಳ ಹತ್ರ 10-20 ರೂಪಾಯಿ ಕೇಳ್ತಾ ಇರೋದನ್ನು ಕೂಡ ದೊಡ್ಡದಾಗಿ ಬಿಂಬಿಸ್ತಾರೆ. ಆದರೆ ಏನು ಮಾಡೋದು, ಅನಿವಾರ್ಯತೆ, ಬದುಕಬೇಕು, ಬದುಕೋಕ್ಕೋಸ್ಕರ ಕೇಳಬೇಕಾದ ಅನಿವಾರ್ಯತೆಗಳಿರುತ್ತೆ. ಆದರೂ ಚಾಲಕರುಗಳು ಕೂಡ ಬಾಯಿಗೆ ಬಂದ ದರವನ್ನು ಕೇಳೋದಕ್ಕಿಂತಲೂ ಕೂಡ ನ್ಯಾಯಯುತವಾಗಿ ತಾವುಗಳು ಸಾರ್ವಜನಿಕ ಸೇವೆಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಇವತ್ತಿರುವಂತಹ ವ್ಯವಸ್ಥೆ ಒಳಗಡೆ ನಿಮಗೆ ಕೇವಲ ಗ್ಯಾಸ್ದು ಒಂದೇ ಸಮಸ್ಯೆ ಅನ್ನೋದಕ್ಕಿಂತಲೂ ಅಗ್ರಿಗೇಟರ್ ಕಂಪ್ನಿಗಳು ಕೂಡ ಅಷ್ಟೇ ಸಮಸ್ಯೆಗಳನ್ನು ಬಿಂಬಿಸ್ತಾರೆ. ದಯವಿಟ್ಟು LPG ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ತಾವುಗಳು ಆದಷ್ಟು ಗ್ಯಾಸ್ನ ಫಿಲ್ ಮಾಡ್ಕೊಳ್ಳಿ. ನೋಡಿ, ಈಗ ತಮ್ಮ ಸ್ನೇಹಿತರುಗಳಿರ್ತಾರೆ, ಎಲ್ಲಿ ರೇಟ್ ಕಡಿಮೆ ಇದೆ ಅಂಥ ಜಾಗಗಳಲ್ಲಿ ತಮ್ಮ ವಾಹನಗಳಿಗೆ LPGಯನ್ನು ತುಂಬಿಸ್ಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡಿ. ಸತತವಾಗಿ 2 ದಿವಸದಿಂದಲೂ ಕೂಡ ವಿಚಾರ ಚೆನ್ನಾಗಿ ಬಿತ್ತರವಾಗ್ತಾ ಇರೋದ್ರಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಈ ವಿಚಾರವಾಗಿ ಇನ್ನೂ ಹೇಳೋವಂಥದ್ದು ಏನಿಲ್ಲ. ಯಾಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತದೆ, ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿ ಆದಷ್ಟು ಫಿಲ್ ಮಾಡಿಕೊಂಡು ತಮ್ಮ ಕರ್ತವ್ಯಕ್ಕೆ ಒತ್ತನ್ನು ಕೊಡಿ ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದ.